ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ನಾವು ಬಂದಾಗಿಂದ ರಜತ್ ಕಾಯ್ತಾ ಇದ್ವಿ, ಯಾವಾಗ ಜಗಳ ಆಡ್ತಾನೆ, ಯಾವಾಗ ಫೈಟ್, ಯಾರ ಜೊತೆ ಫೈಟ್ ಮಾಡ್ತಾನೆ ಅಂತ. ಬಟ್ ಇವಾಗ ಸ್ಟಾರ್ಟ್ ಆಗಿದೆ ನಿಜವಾದ ಫೈಟು ಅಶ್ವಿನಿ ಹಾಗೂ ರಜತ್ ನಡುವೆ. ಬಟ್ ಈ ಫೈಟ್ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಮೊದಲೇ ರಜತ್ಗೆ ಊಟದ ಬಗ್ಗೆ ಮಾತಾಡಿದ್ರೆ ಆಗಲ್ಲ, ಇದಕ್ಕೋಸ್ಕರನೇ ಈಗ ಜಗಳ ಕೂಡ ಆಗಿರೋದು. ರಘು, ಅಶ್ವಿನಿ, ಧ್ರುವಂತ್, ರಜತ್ ನಡುವೆ ದೊಡ್ಡ ಜಗಳ ಆಗಿದೆ ಅಂತ ಹೇಳ್ಬೋದು. ಅದು ಊಟದ ವಿಷಯಕ್ಕೆ ಏನಾಗಿದೆ ಅಂದ್ರೆ, ನಾನೇ ನೋಡಿರ್ಬೋದು ನೀವು, ಚೈತ್ರನ್ ಜೊತೆ ಧ್ರುವಂತ ಡಿಸ್ಕಷನ್ ಆಗ್ತಿರುತ್ತೆ. ಏನಕ್ಕಂದ್ರೆ, ನನ್ನ ಪಾಲಿನ ಊಟ ಎಲ್ಲ ನೀವೇ ತಿಂದಿದ್ದೀರಾ, ಅಂದ್ರೆ ನಾನು ಊಟ ಮಾಡಿರಲ್ಲ, ನೀವೆಲ್ಲ ಏನು ತಿಂದಿರ, ನನ್ನ ಪಾಲಿನ ನೀವು ಎತ್ತಿ ಇಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಚೈತ್ರ ಅವರು ಕೂಡ ಹೇಳ್ತಾರೆ, ನೋಡಿ ಇನ್ಮೇಲೆ ಹಿಂಗ್ ಮಾಡ್ಬಿಡ್ತೀವಿ, ನಮ್ಮ ಊಟನ ನಾವು ಮಾಡ್ಕೊಂಡು ತಿನ್ಕೊಬಿಡ್ತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಟ್ಟ ಮಿದ್ದಿಟ್ಟಿರ್ತೀವಿ, ನೀವ್ ಬೇಕಾದ್ರೆ ಹೊತ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಅದನ್ನು ಕೂಡ ಧ್ರುವಂತರು ಒಪ್ಕೊಳ್ಳಲ್ಲ. ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆಲೂಗಡ್ಡೆ ಇರುತ್ತಲ್ಲ, ಅದನ್ನು ಯಾರ್ಯಾರ ಪಳ್ಳಿಂದ ಅದನ್ನು ಆಲೂಗಡ್ಡೆ ಕೂಡ ಡಿವೈಡ್ ಮಾಡ್ತಾರಂತೆ. ಅಲ್ಲ, ಅಲ್ಲಿ ಅಡಿಗೆ ಮಾಡೋರು ಏನೋ ಒಬ್ಬೊಬ್ರ ಹತ್ರ ಕೊಡು, ಆಲೂಗಡ್ಡೆ ಕೊಡು, ಹುಳ್ಳಿಕಾಯಿ ಕೊಡು ಅಂತ ಪ್ರತಿಯೊಂದು ಈಸ್ಕೊಂಡು ಮಾಡಕ್ಕಾಗುತ್ತೆ? ಇನ್ ಬುದ್ಧಿ ಇದೆಯಾ ಅವ್ರ ತಲೆಯಲ್ಲಿ, ಬುದ್ಧಿ ಇಲ್ವಾ? ಅದಕ್ಕೋಸ್ಕರ ರಜತ್ ಅವ್ರು ಹೇಳ್ತಾರೆ, ಹಿಂಗ್ ಮಾಡ್ಬಿಡಿ, ಒಂದೊಂದು ಅಗ್ಲು ಅನ್ನ ಕೂಡ ಇಷ್ಟಿಷ್ಟೇ ಅಕ್ಕಿ ಬರ್ಬೇಕು ಒಬ್ಬೊಬ್ರಿಗೆ ಅಂತ, ಅದನ್ನು ಡಿವೈಡ್ ಮಾಡಿ ಇಕ್ಬಿಡಿ ಅಂತ ಈ ತರ ಹೇಳ್ತಾರೆ. ಅದಕ್ಕೆ ಎಲ್ರು ತೆಪ್ಪಗಾಗ್ಬಿಡ್ತಾರೆ. ಅಲ್ಲ, ಆಲೂಗಡ್ಡೆ ಯಾರ ಡಿವೈಡ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಆಮೇಲೆ ಅಶ್ವಿನಿ ಅವ್ರು ಹೇಳ್ತಾರೆ, ರಘು ಅವ್ರು ಹೇಳ್ತಾರೆ ಫಸ್ಟ್, ಅಲ್ಲ ನಿಮ್ಗೇನ್ ಬುದ್ಧಿ ಇದೆಯಾ ಇಲ್ವಾ, ನೀವ್ ಹೇಳ್ದಂಗೆಲ್ಲ ಮಾಡಕ್ ನನ್ಗೇನ್ ತೇವ್ಲ, ನೀವ್ ಬಾಯಿ ಮುಚ್ಕೊಂಡಿರಿ ಅಂತ ಎಲ್ಲರಿಗೂ ಹೇಳ್ತಾರೆ. ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ನನ್ ಕೈಲಿ, ನನ್ಗೆ ಹೆಂಗ್ ಬರುತ್ತೋ ಅಡಿಗೆ ಮಾಡೋದು ನಾನು ಹೆಂಗ್ ಬರುತ್ತೋ ಹಂಗ್ ಮಾಡ್ತೀನಿ, ನಾವೆಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲಾರ ಹತ್ರನು ಕೇಳ್ಕೊಂಡು ನಾನು ಮಾಡಕ್ಕಾಗಲ್ಲ ಅಂತ ಈ ತರ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ನಿಮ್ ಕೈ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬಿಡಿ ಸರ್, ಬೇರೆ ಯಾರಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ಅವರು, ನೀವೆಂದಕ್ಕೆ ಎಂಟ್ರಿ ಕೊಡ್ತಿದ್ದೀರಾ ಇಲ್ಲಿ, ನಿಮ್ ಬಗ್ಗೆ ನಾವಿಲ್ಲಿ ಮಾತಾಡೇ ಇಲ್ಲ, ನಾನು ಇಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ನೀವೆಂದಕ್ಕೆ ಎಂಟ್ರಿ ಕೊಡ್ತೀರಾ ಅಂತ ಹೇಳಿದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ತೇವ್ಲು ಅನ್ನೋ ಪದ ನೀವೇಂದಕ್ಕೆ ಯೂಸ್ ಮಾಡ್ತೀರಾ, ಹಾಗೆ ಹೇಗೆ ಅಂತ ಅವರು ಕೂಡ ಜಗ್ಲಕ್ ಬೀಳಕ್ ಸ್ಟಾರ್ಟ್ ಆಗ್ತಾರೆ. ಆಗ ರಜೌತರ ಹೇಳ್ತಾರೆ, ನೋಡಿ ನಿಮ್ ಪಾಲಿನ ನೀವ್ ಹೆಂಗ್ ತಿಂತೀರೋ ಹಂಗೆ ನಮ್ ಪಾಲಿನ ನಮ್ಗೆ ಬೇಕೇ ಬೇಕಾಗುತ್ತೆ, ನಿಮ್ ಪಾಲಿಂದ ಯಾರು ಇಲ್ಲಿ ತಿಂದಿಲ್ಲ, ಓಕೆನಾ? ನಿನ್ನ ಒಂದೇ ಸಾದ್ರೂ ಫುಲ್ ಡೈಲಿ ಆದ್ರೂ ತಿಂದಿಲ್ಲ, ವೇಸ್ಟ್ ಆಗುತ್ತೆ ಅಂತ, ವೇಸ್ಟ್ ಆಗ್ಬಾರ್ದು ಅಂತ ತಿಂದರೆ ಹೊರತು ಇಲ್ಲಿ ಎಲ್ಲದನ್ನು ಡಿವೈಡ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಅವ್ರವ್ರ ಪಾಲಿಂದ ಎಷ್ಟೆಷ್ಟಿದೆ ಕೊಟ್ಟೆ ಕೊಡ್ತಾರೆ, ನೀನ್ ತಿಂದೇ ಇದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತಿಂದಿರೋದು ಅಂತ ಅವರು ಕೂಡ ಹೇಳ್ತಾರೆ. ನೀವ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ, ನಿಮ್ ತೇವಲು ತೀರ್ಸ್ಕೊಳಕ್ಕೆಲ್ಲ ಇಲ್ಲಿ ಬಂದಿಲ್ಲ, ಹಾಗೆ ಹೇಗೆ ಅಂತ ಇವರು ತೇವಲು ಅನ್ನೋ ಪದನ ಇಲ್ಲಿ ತುಂಬಾ ದೊಡ್ಡದಾಗಿ ಮಾಡ್ತಿದ್ದಾರೆ. ರಘು ಅವರು, ರಜತ್ ಅವರು ಅದೇ ಪದನ ಯೂಸ್ ಮಾಡ್ತಿದ್ದಾರೆ, ತೇವಲು ಅನ್ನೋ ಪದನ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಕ್ ಹೋಗಲ್ಲ. ಅನ್ನ ಅಂದ್ಮೇಲೆ ಅಲ್ಲಿ ಎಲ್ಲಾರ ಹತ್ರ ಕೇಳ್ಕೊಂಡು ಮಾಡಕ್ಕೆ ರಘುವ್ರ ಕೈಲಾಗಲ್ಲ, ಅವರು ಅಷ್ಟು ಮಾಡಿ ಹಾಕ್ತಿದ್ದಾರೆ ಅಂದಾಗ ತಿನ್ಬೇಕಾಗುತ್ತೆ. ಇವರೆಲ್ಲದಕ್ಕೂ ಡಿವೈಡ್ ಅಂದ್ಕೊಂಡು ಹೋಗಕ್ಕಾಗೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಯಾರು ತಪ್ಪು ಯಾರು ಸರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ರಘು, ರಜತ್ ಅವರೇ 100% ಸರಿ ಇರೋದಿಲ್ಲಿ. ಹಾಗೆ ಇವರು ಗಿಲ್ಲಿ ಅವ್ರ ಕಳಪೆಗೆ ಹೋಗಿದ್ದು ಹೇಗೆ ಅನಿಸ್ತು ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.